ನಮ್ಮ ಚಿಕ್ಕಮಂಗ್ಳೂರಲ್ಲಿ ಡಾಲಿ ಅಣ್ಣನ್ ನೋಡಿದಾಗ ಬಡವರ ರಾಸ್ಕಲ್ ಮೂವಿದು ನಾಗಲಕ್ಷ್ಮಿ ಥಿಯೇಟರ್ ಹಾಕಿದ್ರು. ಡಾಲಿ ಅಣ್ಣಗ್ ಬಂದು ಕೈ ಕೊಟ್ಟೆ. ಅಣ್ಣನಿಗೆ ಅವಾಗ ನಾನು ಅಬ್ಸರ್ವ್ ಆಗಿಲ್ಲ, ಯಾರಂತ ಗೆಸ್ ಆಗಿಲ್ಲ. ಅಂದ್ರೆ ಬಹಳ ಖುಷಿ ಆಯ್ತು. ಡಾಲಿ ಸರ್, ಈಗ ಅಟ್ ಪ್ರೆಸೆಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಹಳ ಫಾಲೋವರ್ಸ್ ಇರುವಂತಹ, ಬಹಳ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಚಂದು ಅವರು, ಅವ್ರ ಜೀವನದಲ್ಲಿ ಒಂದಿಷ್ಟು ಕಷ್ಟಗಳಿದೆ, ಅದನ್ನ ನಾವು ಇಂಟರ್ವ್ಯೂ ಮಾಡ್ತಾ ಇದ್ವಿ. ಫೈನಲ್ ಆಗಿ ಚಂದು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಮೊನ್ನೆ ನಿಮ್ ಬರ್ಡೇಗೆ ವಿಶ್ ಮಾಡಿದ್ರು, ತುಂಬಾ ಖುಷಿ ಆಯ್ತು ನೀವು ರಿಯಾಕ್ಟ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು. ಬರ್ಡೇಗೆ ಇವತ್ತು ಎಲ್ಲರೂ ಬರ್ಡೇಗೂ ಅಷ್ಟು ಪ್ರೀತಿಯಿಂದ ವಿಶ್ ಮಾಡೋದು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಒಂದೇ ಒಂದು ಸಜೆಷನ್ ಏನಂದ್ರೆ, ನನಗೆ ಗೊತ್ತು ಮೊನ್ನೆನೂ ಏನೋ ವಿಡಿಯೋ ನೋಡಿದೆ, ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ. ಸೊ ನಾನು ನಮ್ಮ ಪ್ರೇಕ್ಷಕರಲ್ಲೂ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಚಂದುಗೆ ಯಾರು ತೊಂದರೆ ಕೊಡಬೇಡಿ ಅಂತ. ಅಂಡ್ ಚಂದು ಅವರಿಗೆ ಒಂದು ಸಜೆಷನ್, ಅದೊಂದು ಏನು ಇನ್ನೋಸೆನ್ಸ್ ಇದೆ ಅದು ಹಂಗೆ ಇರ್ಲಿ. ಈ ತುಂಬಾ ಚೆನ್ನಾಗಿ ಬದುಕೋಂಗಿರ್ಬೇಕು. ಯಾವುದೇ ಕಾರಣಕ್ಕೂ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗೆ ತುಂಬಾ ಒಳಗಾಗಬಾರ್ದು. ಅಂಡ್ ಜನಗಳಿಗೂ ಅಷ್ಟೇ, ದಯವಿಟ್ಟು ಹಿಂಸೆ ಕೊಡಬೇಡಿ ಚಂದು ಅವ್ರಿಗೆ ಅಂತ ಕೇಳಕ್ ಇಷ್ಟಪಡ್ತೀನಿ. ಎಸ್, ಥ್ಯಾಂಕ್ ಯು ಸರ್. ತಮ್ಮ ಟೈಮ್ನ ಕನ್ನಡ ಪಿಕ್ಚರ್ಗೋಸ್ಕರ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮಗೆ ನನ್ನ ಕಡೆಯಿಂದ ವಂದನೆಗಳು ಸರ್. ನಿಮಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಚಂದು. ಥ್ಯಾಂಕ್ ಯು.